ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಡೆಡ್ಲಿ ಅಟ್ಯಾಕ್. ಉಗ್ರರ 9 ಅಡಗುತಾಣಗಳು ನೋಡುತ್ತಲೇ ಉಡಿ. ಎಸ್ ವೀಕ್ಷಕರೇ, ದೇಶದೆಲ್ಲೆಡೆ ಪಹಲ್ಗಾಮ್ನ ಉಗ್ರರ ದಾಳಿಯನ್ನ ಖಂಡಿಸಿ ಕಿಚ್ಚು ಹೆಚ್ಚಾಗಿತ್ತು. ಮತ್ತೊಂದು ಕಡೆ ದೇಶದ ಜನರ ಮಾತಿನಂತೆ ಆ ಉಗ್ರರನ್ನ ಮಟ್ಟ ಹಾಕಲೇಬೇಕು ಅಂತ ಶಪಥ ಮಾಡಿದ್ರು ಮೋದಿ. ಆದ್ರೆ ಉಗ್ರರ ವಿರುದ್ಧದ ಪ್ರತಿಕಾರದ ಬಗ್ಗೆ ದೇಶದ 3 ಪಡೆಯ ಮುಖ್ಯಸ್ಥರು ಎಲ್ಲಿಯೂ ಬಾಯ್ಬಿಟ್ಟಿರಲಿಲ್ಲ. ಇಂದು ಮುಂಜಾನೆ ದೇಶದ ಸೈನ್ಯ ಕೊಟ್ಟ ಶಾಕ್ಗೆ ಪಾಕಿಸ್ತಾನ ಬೆಚ್ಚಿ ಬಿದ್ರೆ ನೋಡುತ್ತಲೇ ಸೈನ್ಯ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ಅಡಗುತಾಣಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿ ತಾಣಗಳನ್ನ ಸಂಪೂರ್ಣ ಉಡೀಸ್ ಮಾಡಿತ್ತು. ಹೌದು, ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯ ಬೈಸರನ್ನಲ್ಲಿ ಉಗ್ರರು ದಾಳಿ ಮಾಡಿ 26 ಜನರನ್ನ ಕೊಂದಿದ್ರು. ಅದರ ಪ್ರತೀಕಾರವಾಗಿ ಭಾರತ ಪಾಕ್ನ ಎಲ್ಲಾ ರೀತಿಯ ಸಂಬಂಧಗಳಿಗೂ ಕಡಿವಾಣ ಹಾಕಿತ್ತು. ನಂತರ ಪಾಕಿಸ್ತಾನದ ಉಗ್ರರನ್ನ ಮಟ್ಟ ಹಾಕಲು ಮೋದಿ ಆ್ಯಂಡ್ ಟೀಮ್ ಮಾಸ್ಟರ್ ಪ್ಲಾನ್ ಮಾಡಿತ್ತು. ಅದರಂತೆ 3 ಪಡೆಯ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿತ್ತು. ಇನ್ನು ಯುದ್ಧದ ಸಂಬಂಧ ತೀರ್ಮಾನಗಳನ್ನ ಕೈಗೊಳ್ಳಲು ಮುಖ್ಯಸ್ಥರಿಗೆ ಮುಕ್ತ ಅವಕಾಶವನ್ನ ನೀಡಿತ್ತು. ಈ ಬಾರಿ ಕಣದಲ್ಲಿ ಇದ್ದದ್ದು 2 ದಿಟ್ಟ ಹೆಣ್ಣು ಮಕ್ಕಳು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ದೇಶದ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯುಮಿಕಾ ಸಿಂಗ್. ಇವೆಲ್ಲದರ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕರ ಅಡಗುದಾಣಗಳನ್ನ ಉಡೀಸ್ ಮಾಡೋ ಪ್ಲಾನ್ ಮಾಡಲಾಯಿತು. ಈ ಒಂದು ಹೋರಾಟಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರೇ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ರು. ಯುದ್ಧಕ್ಕೆ ಸನ್ನದ್ಧವಾದ ಸೇನೆ ಇಂದು ಮುಂಜಾನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ 9 ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿತು. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ, ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯುಮಿಕಾ ಸಿಂಗ್ ಸಭೆ ನಡೆಸಿ ಕೈಗೊಂಡ ನಿರ್ಧಾರದಿಂದಾಗಿ ಇಂದು ಪಾಕ್ನ ಉಗ್ರರ ಅಡಗುತಾಣಗಳು ಸುಟ್ಟು ಭಸ್ಮವಾಗಿವೆ. ಗಡಿಯಾಚೆಗಿನ ಭಯೋತ್ಪಾದನೆಯ ನೇರ ಸಂಪರ್ಕದ ಸಂಬಂಧ ಕುರಿತು ನಿಖರ ಗುಪ್ತಚರ ಮಾಹಿತಿಯನ್ನ ಪಡೆಯಲಾಯಿತು. ಬಂದ ಮಾಹಿತಿಯ ಆಧಾರದ ಮೇಲೆ ಎಚ್ಚರಿಕೆಯಿಂದ ದಾಳಿ ನಡೆಸಿತು. ಈ ಹಿಂದೆ ಭಾರತದ ವಿರುದ್ಧ ಭಯೋತ್ಪಾದಕ ದಾಳಿಯನ್ನಾರೋಪಿಸಿ ನಡೆಸಿದ ಉಗ್ರರ ನೆಲೆಗಳನ್ನ ಮಾತ್ರ ಗುರಿಯಾಗಿಸಲಾಗಿದೆ. ಲಾಹೋರ್ನಿಂದ ಸುಮಾರು 40 ಕಿಲೋಮೀಟರ್ ಉತ್ತರದಲ್ಲಿರುವ ಲಷ್ಕರ್-ಎ-ತೊಯ್ಬಾ ಭಯೋತ್ಪಾದಕ ತರಬೇತಿ ನೆಲೆಯೂ ಸೇರಿದಂತೆ 9 ಕಡೆಗಳಲ್ಲಿ ಆಪರೇಷನ್ ನಡೆದಿದೆ. 2008 ನವೆಂಬರ್ 26ರಂದು ನಡೆದ ಮುಂಬೈ ದಾಳಿಯ ರೂವಾರಿಗಳಾದ ಅಜ್ಮಲ್ ಕಸಬ್ ಮತ್ತು ಡೇವಿಡ್ ಹೆಡ್ಲಿ ಇಲ್ಲಿಂದಲೇ ತರಬೇತಿಯನ್ನ ಪಡೆದಿದ್ರು ಎನ್ನಲಾಗಿದೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಉಗ್ರ ಚಟುವಟಿಕೆ ನಡೆಸುತ್ತಿರುವ ಜೈಷ್-ಎ ಮೊಹಮ್ಮದ್ ಭದ್ರಕೋಟೆಯಾದ ಬಹುವಾಲ್ಪೋರ್ ಹಾಗೂ ಲಷ್ಕರ್-ಎ-ತೊಯ್ಬಾದ ಮುರಿಡ್ಕೆ ನೆಲೆಗಳು ಸೇರಿದಂತೆ 9 ಉಗ್ರರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿತು. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದೇಶದ ನಮ್ಮ ಹೆಣ್ಣು ಮಕ್ಕಳ ಕುಂಕುಮಾಳೆಸಿದ್ದ ಉಗ್ರರಿಗೆ ದೇಶ ಪ್ರತ್ಯುತ್ತರ ನೀಡಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ. है प्रचंड बोल मस्तकों के झुंड, बाजे जंग की घड़ी.